ಇಂತಿವರ ಕರುಣೆಯ ಕಂದನಾಗಿ ಬದುಕಿದೆ ನಯ್ಯ ಬದುಕಿದೆ ನಯ್ಯ. ಇಂತಿವರ ಕರುಣೆಯ ಕಂದನಾಗಿ ಬದುಕಿದೆ ನಯ್ಯ ಬದುಕಿದೆ ನಯ್ಯ. ತ್ರಿಪುರಾಂತಕ ಲಿಂಗದಲ್ಲಿ ಗಾವುಡಿ ಮಾಚಯ್ಯ, ತ್ರಿಪುರಾಂತಕ ಲಿಂಗದಲ್ಲಿ ಗಾವುಡಿ ಮಾಚಯ್ಯ. ಜೈ ಗುರು ಬಸವೇಶ್ವರ. ಗುರು ಬಸವಣ್ಣನವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿರುವ ಚಂದ್ರದ ಅವಧೂತಪುರ ಶರಣರಿಗೂ ಹಾಗೂ ಸಿದ್ದರಾಮ ಮರೇಶ್ ಚಂದ್ರಿಗೆ ಭಕ್ತಿಯ ಶರಣಾರ್ಥಿಗಳು. ಈಗ ಸಟಸ್ಥಲ ಧ್ವಜಾರೋಹಣ ನಮ್ಮ ಪ್ರತಿ ಕಾರ್ಯಕ್ರಮದಲ್ಲಿ ನಮ್ಮ ಯಾವ ರೀತಿ ದೇಶ ಧ್ವಜಕ್ಕೆ ಗೌರವವನ್ನು ಕೊಡ್ತೀವಲ್ಲ ಅದೇ ರೀತಿ ಧರ್ಮ ಧ್ವಜಕ್ಕೂ ಕೂಡ ಅಷ್ಟೇ ಗೌರವವನ್ನು. ಈ ಒಂದು ಸಟಸ್ಥಲ ಧ್ವಜಾರೋಹಣವನ್ನು ನಮ್ಮ ಸಿದ್ದೇಶ್ವರ ಗ್ರಾಮದ ಚಂದ್ರದ ಬಸವಣ್ಣನೇ ಹೊಂದಿಕೊಂಡು ಬಸವಣ್ಣನೇ ಹಾಕಿಕೊಂಡು ಬಸವಮಯನ್ನು ಮಾಡಿಕೊಂಡು ಅವರ ಹೆಸರು ಕೂಡ ಹೇಗೇನಂದ್ರೆ ಬಸವ ಬ್ಯಾಂಡ್ ಅಂತಿದ್ದಾರೆ, ಎಲ್ಲರಿಗೂ ಗೊತ್ತು ಪರಿಚಯ ಇದೆ. ಅಂತ ಒಂದು ಶರಣರ ಒಂದು ಲಿಂಗಾಷ್ಟದಿಂದ ಇವತ್ತಿನ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಅವರಿಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಓಂ ಶ್ರೀ ಗುರು ಮಹಾದೇವ. ಹೇ ಶರಣ ಬಂಧುಗಳೇ, ಬಸವ ಧ್ವಜವು ಹಾರುತ್ತಿದೆ, ಬನ್ನಿ ಬನ್ನಿ ಬನ್ನಿರೆಲ್ಲ, ಭೇದ ಭಾವ ತೊಡೆದೀಗ, ಭೇದ ಭಾವ ತೊಡೆದೀಗ, ಜಾತೀಯತೆಯ ತಿಮಿರ ತೊಡೆದು ಧಾರ್ಮಿಕತೆಯ ತತ್ವ ಹಿಡಿದು ಬಸವ ಪತಾಕೆಯ ತತ್ವದೊಡನೆ ಮೆರೆಸುತ್ತ ಧರ್ಮವೆಂಬುದು ಸದ್ಧರ್ಮ, ಧರ್ಮವೆಂಬುದು ಮಾನವ ಧರ್ಮ, ಧರ್ಮವೆಂಬುದು ರಾಷ್ಟ್ರ ಧರ್ಮ, ಧರ್ಮವೆಂಬುದು ವಿಶ್ವ ಧರ್ಮ, ಧರ್ಮವೆಂಬುದು ವಿಶ್ವ ಧರ್ಮ. ಹೇ ಶರಣ ಬಂಧುಗಳೇ, ಬಸವಾದಿ ಪ್ರಮತರ ದಿವ್ಯ ಪರಂಪರೆಯವರು ಮನುಕುಲದ ಸ್ವಾತಂತ್ರ್ಯಕ್ಕೆ ದುಡಿವೆವೆಂಬ ಛಲದವರು ಎಮ್ಮ ಬಾಳ ಕಣಕಣವು ಬಸವ ಪಾದ ಕರ್ಪಣ, ಎಮ್ಮ ಚನ್ನ ತನು ಮನವು ನಾಡಹಿತಕ್ಕೆ ತರ್ಪಣ, ನಾಡಹಿತಕ್ಕೆ ತರ್ಪಣ. ಹೇ ಶರಣ ಬಂಧುಗಳೇ,
ಜಾತಿ ಮತ ಪಂಥಗಳ ಕೀಳು ಭಾವ ಅಳಿಸುವ ಭಿನ್ನ ಭೇದ ಮರೆತು ಬಾಳುವ ಪ್ರೇಮ ಭಾವ ಬೆಳೆಸುವ ಶಾಂತಿ ಸ್ನೇಹ ಪ್ರೇಮ ಸಮತೆ ಅಂಗವಿಸಿ ಬಾಳುವ ಬಸವ ಧರ್ಮ ಪ್ರಣತೆಯುರಿಗೆ ಬಾಳ ತೈಲ ಬೆರೆಯುವ ಬಸವ ಧರ್ಮ ಪ್ರಣತೆಯುರಿಗೆ ಬಾಳ ತೈಲ ಬೆರೆಯುವ ಹೇ ಶರಣ ಬಂಧುಗಳೇ ಬಸವ ಧ್ವಜವು ಹಾರುತ್ತಿದೆ ಶಾಂತಿ ಧ್ವನಿ ಮೊಳಗುತ್ತಿದೆ ಬನ್ನಿ ಬನ್ನಿರೆಲ್ಲ ಭೇದ ಭಾವ ತೊಡೆದೀಗ ಭೇದ ಭಾವ ತೊಡೆದೀಗ ಹೇ ಶರಣ ಬಂಧುಗಳೇ ಹೇ ಶರಣ ಬಂಧುಗಳೇ ಹೇ ಶರಣ ಬಂಧುಗಳೇ ಬಸವ ಧರ್ಮದ ಷಟ್ಸೂತ್ರ ಘೋಷಣೆ ನಮ್ಮ ಧರ್ಮಗುರು ವಿಶ್ವಗುರು ಮಂತ್ರಪುರುಷ ಬಸವಣ್ಣನವರು ನಮ್ಮ ಧರ್ಮ ಸಂಹಿತೆ ಸಮಾನತೆ ಸಾರುವ ವಚನ ಸಾಹಿತ್ಯ ನಮ್ಮ ಧರ್ಮ ಲಾಂಛನ ಸೃಷ್ಟಿಕರ್ತ ಲಿಂಗ ದೇವನ ಕುರುಹಾದ ಇಷ್ಟಲಿಂಗ ನಮ್ಮ ಧರ್ಮ ಕ್ಷೇತ್ರ ಗುರು ಬಸವಣ್ಣನವರ ಐಕ್ಯ ಕ್ಷೇತ್ರ ಕೂಡಲ ಸಂಗಮ ಶರಣ ಭೂಮಿ ಬಸವ ಕಲ್ಯಾಣ ತ್ಯಾಗ ಭೂಮಿ ಸುಕ್ಷೇತ್ರ ಉಳುವಿ ನಮ್ಮ ಧರ್ಮ ಧ್ವಜ ಇಷ್ಟಲಿಂಗ ಷಟ್ಕೋನ ಸಹಿತ ಗುರು ಬಸವ ಧ್ವಜ ನಮ್ಮ ಧರ್ಮದ ಧ್ಯೇಯ ಜಾತಿ ವರ್ಣ ವರ್ಗರಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣ ಶರಣ ಸಮಾಜ ನಿರ್ಮಾಣ ಜಯ ಬಸವರಾಜ ಭಕ್ತ ಜನ ಸುರಭೋಜ ಜಯತು ಮಹಾಕಾರಣಿಕ ಲಿಂಗದೇವನ ಘನ ತೇಜ ಜಯತು ಕರುಣಾ ಸಿಂಧು ಭಜಕ ಜನ ಬಂಧೋ ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ಜೈ ಗುರು ಬಸವೇಶ್ವರ ಮಹಾದೇವ್ ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಕಿ ಜೈ ವಿಶ್ವ ಗುರು ಮಂತ್ರಪುರುಷ ಬಸವಣ್ಣನವರಿಗೆ ಜಯವಾಗಲಿ ಅಕ್ಕ ಮಹಾದೇವಿ ತಾಯಿಯವರಿಗೆ ಮಹಾಶರಣ ಜೇಡರ ದಾಸಿಮಯ್ಯನವರಿಗೆ ಜಯವಾಗಲಿ ಶರಣೋತ್ಸವ. ಇಲ್ಲಿವರೆಗೆ ಭಕ್ತಿ ಶ್ರದ್ಧೆಯಿಂದ ವೀರ ವಿರಾಜನ ತಾಯಿ ಅಕ್ಕ ಮಹಾದೇವಿಯರು ಹಾಗೂ ಜೇಡರ ದಾಸಿಬಯ್ಯನವರ ಜಯಂತಿಯನ್ನು ಬಹಳ ಭಕ್ತಿ ಶ್ರದ್ಧೆಯಿಂದ ಭಾಗಿಯಾಗಿ ಪೂಜೆ ಪುಷ್ಪರೋಷ್ಠಿ ಧ್ವಜವನ್ನು ನೆರವೇರಿದೆ. ಅವರ ಬಗ್ಗೆ ಒಂದು ಎರಡು ಮಾತುಗಳನ್ನು ಚಿಂತನೆ ಮಾಡೋಣ. ಅದಾದಮೇಲೆ ಕಾರ್ಯಕ್ರಮ ಮಂಗಲದೊಂದಿಗೆ ಕಾರ್ಯಕ್ರಮ ಮುಕ್ತ ಆಗ್ತದೆ. ಈ ಪವಿತ್ರ ಗುರು ಬಸವಣ್ಣನವರ ಒಂದು ನೇತೃತ್ವದಲ್ಲಿ 12ನೇ ಶತಮಾನದಲ್ಲಿ ಎಲ್ಲ ಕಾಯಕ ಜೀವಿಗಳನ್ನು ಒಗ್ಗೂಡಿಸಿ ಈ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಈ ಒಂದು ಸಮಾನತೆಗೋಸ್ಕರ ಗುರು ಬಸವಣ್ಣವರ ಒಂದು ಧರ್ಮವನ್ನು ಹುಟ್ಟುಹಾಕಿದ ಧರ್ಮ ಅದು ಲಿಂಗಾಯತ ಧರ್ಮ. ಆ ಲಿಂಗಾಯತ ಧರ್ಮದಲ್ಲಿ 770 ಮಂದಿ ಅಮರಗಣಗಳು ಆಗುತ್ತಿನ ದಿವಸ ಅನುಭವ ಮಂಟಪದಲ್ಲಿ ಕೂತು ತಮ್ಮ ಒಂದು ಚಿಂತನ ಮಂಥನ ಮಾಡುವ ಆ ಒಂದು ಶತಮಾನ. ಇವತ್ತು ನಾವು 21ನೇ ಶತಮಾನದಲ್ಲಿ ನೀವೆಲ್ಲರೂ ಕೂಡಿ ಆ ಒಂದು ಶತಮಾನದ ಗತವೈಭವವನ್ನು ಇವತ್ತು ಭಾಲ್ಕಿ ನಗರದಲ್ಲಿ ಗುರು ಬಸವಣ್ಣರ ಒಂದು ಸನ್ನಿಧಿಯಲ್ಲಿ ನೀವೆಲ್ಲರೂ ಕೂಡಿ ಆ ಶರಣರ ಒಂದು ಚಿಂತನವನ್ನು ಮಾಡ್ತಾ ಇದ್ದೀವಿ. ಶರಣ ಬಂಧುಗಳೇ, ಪ್ರತಿಯೊಂದು ಶರಣರ ಹುಟ್ಟುಹಬ್ಬವನ್ನು 770 ಮಂದಿ ಅಮರಗಣಗಳು ಗುರು ಬಸವಣ್ಣರ ಸಮಕಾಲದ ಎಲ್ಲ ಶರಣರನ್ನ ನೆನೆಯಬೇಕು, ಅವರನ್ನು ಸ್ಮರಿಸಬೇಕು ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಎಲ್ಲ ಶರಣರನ್ನು ನಾವು ಸ್ವಲ್ಪ ಪದೇ ಪದೇ ನಿಮಗೆಲ್ಲ ತ್ರಾಸ ಕೊಟ್ಟು ಕರೆಸ್ತೀವಿ. ಅದರ ನಿಮ್ಮ ಭಾಗ್ಯ. ಅವತ್ತು ನಾವು 12ನೇ ಶತಮಾನ ನೋಡಿಲ್ಲ, ಆದರೂ ಇವತ್ತು ಅದರಲ್ಲಿ ಭಾಗಿಯಾಗ್ತಾ ಇದ್ದೇವಲ್ಲ. ನಾವು ಏನಾರ ಪುಣ್ಯವಂತರು, ಆ ಒಂದು ದಯಾ ಗುರುವಿನ ದಯಾ
ಶರಣರ ದಯ ಪರಮಾತ್ಮನ ಕರುಣೆ ನಮ್ಮ ಮೇಲೆ ಆಗಿದೆ ಅಂತ. ಯಾಕಂದ್ರೆ ಪರಮಾತ್ಮನ ಕಡೆ ಮುಖ ಮಾಡಿ ನೋಡ್ಬೇಕು ಅಂತಂದ್ರೆ ಆ ಪರಮಾತ್ಮನಿಗೆ ನಾವು ನೋಡ್ತಾ ಇದ್ದೀವಿ ಅಂತ. ಆ ಕಡೆ ನೋಡಿದಾಗ ಪರಮಾತ್ಮ ನಮಗೆ ನೋಡ್ತಾನೆ. ಹಾಗಾಗಿ ಅಂತ ಒಂದು ದೈವಿ ಪುರುಷರು ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಲಿಲ್ಲ. ಮತ್ತೊಮ್ಮೆ ನಿಮ್ಮೆಲ್ಲರ ಶ್ರೀಚರಣಕ್ಕೆ ನನ್ನ ಭಕ್ತಿಯ ಶರಣಾರ್ಥಿಗಳು ಹೇಳ್ತಾ, ಇವತ್ತು ದಿವಸ ಜೇಡರ ದಾಸಿಮಯ್ಯನವರು ಇದೇ 2 ತಾರೀಕು ಸರ್ಕಾರ ವತಿಯಿಂದ ಅದನ್ನ ಜಯಂತಿಯನ್ನ ಆಚರಣೆ ಮಾಡ್ತಾರೆ. ನಾವು ಸಮೀಪದಲ್ಲೇ ಅಕ್ಕಮಹಾದೇವಿ ಜಯಂತಿ 12ಕ್ಕೆ 8 ದಿವಸದಲ್ಲಿ ಮತ್ತೆ 2 ಸಲ ನೀವು ಬರಬೇಕು, ಈ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತಂದ್ರೆ ಸ್ವಲ್ಪ ನಿಂತು ಎಲ್ಲ ವಯಸ್ಸಾದವರು ಎಲ್ಲರಿಗೆ ಸ್ವಲ್ಪ ತ್ರಾಸ ಆಗಬಾರ್ದು ಅಂತ ತಿಳ್ಕೊಂಡು ನಾವೇನು ಮಾಡ್ತೀವಿ ಅಂದ್ರೆ ಒಂದು ತಿಂಗಳಲ್ಲಿ 1 ಅಥವಾ 2 ಒಂದು ಎಲ್ಲ ಶರಣರನ್ನು ಕೂಡಿಸಿಕೊಂಡು ಆ ಜಯಂತಿಯನ್ನು ಆಚರಣೆ ಮಾಡಬೇಕು. ಅವರ ಒಂದು ಕರುಣೆಗೆ ಪಾತ್ರರಾಗಬೇಕು ಅಂತ ಅಷ್ಟೇ ಉದ್ದೇಶ. ಹಾಗಾಗಿ ಯಾರ ಅವ್ರ ಕರುಣೆಗೆ ಪಾತ್ರ ಆಗ್ತಾರೆ ಅವರ ಮನಸ್ಸಿಗೆ ಶಾಂತಿ, ಸಮಾಧಾನ, ನೆಮ್ಮದಿ ಅದನ್ನ ಸಿಗ್ತದೆ. ಅಂತ ಒಂದು ಶರಣರನ್ನ ಏನು ಮಾಡಿದ್ರಪ್ಪ ಅವರು, ಅದಕ್ಕಾಗಿ ಇಲ್ಲಿಗೆ ಬಂದರು ಕಲ್ಯಾಣದಾಗ ಅವ್ರು ಏನು ಮಾಡಿದ್ರು, ನಮಗೋಸ್ಕರ ಏನು ಮಾಡಿ ಹೋಗ್ಯಾರ, ಅವರ ಆನಂದ ಅವರೇ ಪಟ್ಕೊಂಡು ಹೋಗ್ಯಾರ ಅಂತ ನೀವು ಅನುಭವಿಸ್ಕೊಂಡ್ರೆ. ಆದರೆ ಅವರ ಆಡಿದ ಮಾತು ಸುವರ್ಣ ಅಕ್ಷರದಿಂದ ಬರೆಯಲ್ಪಟ್ಟಂತೆ ಒಂದೊಂದು ಮಾತು ಶರಣರು ಹೇಳಿ ಹೋಗಿದ್ದಾರೆ. ಈ ಸೂರ್ಯ ಚಂದ್ರ ಇರುವವರೆಗೆ, ಈ ಸೃಷ್ಟಿ ಇರುವವರೆಗೆ ಅವರ ಮಾತುಗೆ ಮಾಸಂಗಿಲ್ಲ ಅಂತ ಮಾತು ಸುವರ್ಣ ಅಕ್ಷರದಿಂದ ಬರೆದಿಟ್ಟ ಮಾತುಗಳು. ಇವತ್ತು ಜೇಡರ ದಾಸಿಮಯ್ಯನವರು ಬಸವಣ್ಣವ್ರಿಗಿಂತ ಸ್ವಲ್ಪ ವಯಸ್ಸಿನಲ್ಲಿ ಹಿರಿಯರು. ಅವರು ಬಸವಾದಿ ಶರಣರಿಗಿಂತ ಮೊದಲೇ ಒಂದು 10-20 ವರ್ಷ ಏನಾರು ಸ್ವಲ್ಪ ವಯಸ್ಸಿನಲ್ಲಿ ದೊಡ್ಡವರು ಇರಬೇಕು. ಅವರಿಗೆ ಬಹಳ ಒಂದು ಗೌರವವನ್ನು ಕೊಟ್ಟು ಗುರುಬಸವಣ್ಣವರು ಅವರಿಗೆ ಡೋವಾರ ಕಕ್ಕಯ್ಯನವರಿಗೆ, ಮಾದಾರ್ ಚೆನ್ನಯ್ಯನ ಅವ್ರಿಗಿಂತ ಹಿರಿಯರಿದ್ದವರಿಗೆ ಬಹಳ ಗೌರವಾನ್ವಿತ ಒಂದು ಸ್ಥಾನವನ್ನು ಕೊಟ್ಟು ಅವರಿಗೆ ಗುರುಬಸವಣ್ಣವ್ರು ನೋಡ್ತಾ ಇದ್ರು. ಅವರ ಒಂದು ಜೀವನ ತಾವೆಲ್ಲ ಅವ್ರು ಎಲ್ಲಿ ಹುಟ್ಟಿದ್ರು ಒಂದು ಸಂಕ್ಷಿಪ್ತವಾಗಿ ನಿಮಗೆಲ್ಲ ಗೊತ್ತಿದೆ. ಇದೇ ಗುಲ್ಬರ್ಗ ಜಿಲ್ಲೆಯಲ್ಲಿ, ಇವತ್ತು ಗುಲ್ಬರ್ಗ ಜಿಲ್ಲೆ ಅಂತ ನಾವು ಇದ್ದೆ, ಸುರಪುರ ತಾಲೂಕು, ಈಗ ಯಾದಗಿರಿ ಜಿಲ್ಲೆ ಆಗಿದೆ. ಅಂತ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಮುದನೂರು ಅಂತ ಒಂದು ಸಣ್ಣ ಹಳ್ಳಿಯಲ್ಲಿ ಅವರ ಒಂದು ಕಾಯಕವನ್ನ, ಅವರ ಹಿರಿಯರ ಕಾಯಕವನ್ನ ಬಟ್ಟಿನೇಯ ಕಾಯಕ ಮಾಡ್ತಿದ್ರು ಅವರು. ಜೇಡರ ದಾಸಿಮಯ್ಯ ಅಂದ್ರೆ ಬಟ್ಟಿನೇಯ ಕಾಯಕ ಅವರು ಮಾಡ್ಕೊಂತ ಅವರ ದೇವರ ಧ್ಯಾನದಲ್ಲಿ ಅದೇ ಊರಲ್ಲಿ ರಾಮನಾಥ ಅಂತ ಒಂದು ದೇವಸ್ಥಾನ ಇದೆ. ಆ ದೇವರಿಗೆ ಪೂಜೆಯನ್ನು ಸಲ್ಲಿಸ್ಕೊತಾ ಭಕ್ತಿ ಶ್ರದ್ಧೆಯಿಂದ ಅವರ ಕುಟುಂಬವನ್ನು ಬೆಳೀತಾ ಬಂದಿತ್ತು. ಅಂತಹ ಒಂದು ಶರಣರು ಅವರ ಒಂದು ಉದಾಹರಣೆ ನಿಮಗೆ ಒಂದೇ ಮಾತನ್ನು ಹೇಳ್ತೀನಿ. ಅವರು ಒಂದು ಮದುವೆ ಮಾಡ್ಕೋಬೇಕು ಅಂತಾರೆ 12 ವರ್ಷ ಹುಡುಕಿದಾರಂತವ್ರು. 12 ವರ್ಷ ಹುಡುಕಿದಾರಂದ್ರೆ ಅವ್ರಿಗೆ ಸಿಕ್ಕಿಲ್ಲ ಅಂತಿಲ್ಲ, ಅವರ ಹಾಕಿದ ಪ್ರಶ್ನೆಗೆ ಉತ್ತರ ಕೊಡೋರು ಸಿಕ್ಕಿಲ್ಲ ಅಂತ. ಅವ್ರ ಬಳಿ ಒಂದು 3 ಪ್ರಶ್ನೆಯನ್ನು ಹಾಕಿದ್ರು ಅವರು. ಹೇಗೆ ಅಂತಂದ್ರೆ ಅವ್ರ ಜೊತೆ ಕಬ್ಬು ಮತ್ತು ಒಂದು ಉಸುಕಿನ ಅಕ್ಕಿ, ಒಳಗೆ ಉಸುಕು ಮಿಕ್ತರ ಅಕ್ಕಿ. ಅವ್ರೇನು ಹೇಳ್ತಾರೆ ಅಂದ್ರೆ ಸೌದೆ ಇಲ್ಲದೆ ಅಡುಗೆ ಮಾಡಬೇಕು, ಸೌದೆ ಇಲ್ಲದೆ ಅಂದ್ರೆ ಕಟ್ಟಿಗೆ ಇಲ್ಲದೆ, ಉರಿ ಇಲ್ಲದೆ ಅಡುಗೆ ಮಾಡಬೇಕು, ಕಟ್ಟಿಗೆ ಇಲ್ಲದೆ ಮಾಡಬೇಕು. ಹಾಗಾಗಿ ಮತ್ತೆ ನೀರಿಲ್ಲದೆ ಅದನ್ನು ಪಾಯಸ ಮಾಡಬೇಕು. ನೋಡ್ರಿ, ಇದು ಬಹಳ ಕಠಿಣ ಇದಾಗ್ತದೆ. ಸಾಕಷ್ಟು ಊರನ್ನು ಓಡಾಡಿದ್ರು. ಕೊನೆಗೆ ಅವರ ಧರ್ಮಪತ್ನಿ ಒಬ್ಬರು ಸಿಕ್ಕರು. ಅದು ಗೊಪ್ಪೂರ ಗ್ರಾಮ, ಇವತ್ತು ಅಫಜಲ್ಪುರ ತಾಲೂಕು ನಾವಂತೀವಿ, ಕೆಲವೊಬ್ಬರು ರಾಯಚೂರ ಅಂತಾರದು. ಆದರೆ ಆ ಗೊಪ್ಪೂರ ಗ್ರಾಮದಲ್ಲಿ ತುಗ್ಗಳೆ ಅನ್ನುವ ಒಬ್ಬ ಶರಣೆ ತಾಯಿ, ಅವರೂ ಕೂಡ ಅತ್ಯಂತ ಒಂದು ಗೌರವಾನ್ವಿತ ಒಂದು ಕಾಯಕವನ್ನು ಮಾಡ್ಕೋತ ಆ ಶಿವಧ್ಯಾನವಲ್ಲ ಇರತಕ್ಕಂಥ ಒಬ್ಬ ಶರಣೆ. ನಾನು ಅದಕ್ಕೆ ಪ್ರಶ್ನೆ ಬಿಡಿಸ್ತೇನೆ ಅಂದರು. ಅದು ನಾನು ಬಿಡಿಸ್ತೇನೆ ಪ್ರಶ್ನೆ ಅಂತಂದು. ಆವಾಗ ಅವರು ಬಹಳ ಖುಷಿ ಆಗ್ತದೆ. ಆ ದುಗ್ಗಳೆ ತಾಯಿ ಅದೇ ಹೇಳ್ತಾರೆ, ಆ ಶರಣರ ಬಲ್ಲಿ ಕಬ್ಬಿದ್ದು ಉಸುಕು ಮಿಶ್ರಿತ ಅಕ್ಕಿ ಇದ್ದು ರೀ. ಅವು ಕಬ್ಬು ಏನು ಮಾಡಿದ್ರು, ನಾನು ಸ್ವಲ್ಪ ಕಬ್ಬು ಸೇರಿಸಿ ಗಾಣಕ್ಕೆ ಹಾಕಿ ರಸ ತೆಗೆದಿರೋದು. ರಸ ತೆಗೆದು ಏನು ಮಾಡಿದ್ರು ಅಂದರೆ ರಸ ಒಂದು ಕಡೆ ಇಟ್ಬಿಟ್ರು. ಅದು ಸಿಪ್ಪಿ ಅನ್ನೋದು ಸ್ವಲ್ಪ ಒಣಗಿಸಿದ್ರು. ಒಣಗಿಸಿದ ಮೇಲೆ ಆ ರಸ ಏನು ಮಾಡಿದ್ರು ಅಂತಂದ್ರೆ ಅದೇನು ಅಕ್ಕಿ ಇರ್ತಲ್ಲ, ಆ ಬೊಗನದ ಅಕ್ಕಿದ ಹಾಕೋಣ, ಅದು ಏನಾಗ್ತದೆ, ಉಸುಕೆಲ್ಲ ಕೆಳಗೆ ಬೀಳ್ತದೆ, ಅಕ್ಕಿ ಎಲ್ಲ ಮ್ಯಾಕ್ ಬೀಳ್ತದೆ. ಕಬ್ಬಿನ ರಸದಾಗ ಯಾರು ಪ್ರಾಕ್ಟೀಸ್ ಮಾಡ್ರಿ, ಯಾರು ಪ್ರಾಕ್ಟಿಕಲ್ ಮಾಡಿದ್ರೆ ಗೊತ್ತಾಗ್ತದೆ. ಆ ಅಕ್ಕಿಯನ್ನು ಮ್ಯಾಗ್ ಬರ್ತದೆ, ಉಸುಕನ್ನು ಕೆಳಗಿರುತ್ತೆ. ಅಕ್ಕಿಯೆಲ್ಲ ಮ್ಯಾಗಿನ ಜಾನ್ಕೊಂಡು ಅದೇನು ಮಾಡಿದ್ರು ಅಂದರೆ ಕಬ್ಬಿನ ರಸದ ಒಂದು ಏನೋ ಪಾಯಸ ಮಾಡಬೇಕು ಅಂತಂದ್ರಲ್ಲ, ಅದೇ ಕಬ್ಬಿನ ರಸವನ್ನು ಆ ಅಕ್ಕಿಯಲ್ಲಿ ಹಾಕಿ ಪಾಯಸ ಮಾಡ್ತೀವಿ. ಉರಿ ಹೇಗೆ ಮಾಡಿದ್ರು ಅಂತಂದರೆ ಆ ಕಬ್ಬಿನ ಸಿಪ್ಪೆಯನ್ನೇ ಒಣಗಿಸಿ ಅದು ಒಲೆಗೆ ಉರಿ ಹಾಕಿ ಅಡುಗೆ ಮಾಡಿದ್ರು. ಅಂತ ಒಂದು ಜಾಣ ಹೆಣ್ಮಗಳು ಒಂದು ಅವರಿಗೆ ಉತ್ತರವನ್ನು ಕೊಟ್ಟು ಮದುವೆ ಆದರು. ನನಗನ್ನಿಸ್ತು ಮತ್ತು ಆವತ್ತಿನ ದಿವಸ 770 ಮಂದಿ ಅಮರಗಣಗಳಲ್ಲಿ ಸತಿಪತಿಗಳ ಒಂದಾದ ಭಕ್ತಿ ಹಿತವಾಗಿ ಇಟ್ಕೊಂಡು ಶಿವಂಗೆ ಅಂತ ಹೇಳ್ಕೊಂಡು ಬದುಕಿದವರು ಜೇಡರ ದಾಸಿಮಯ್ಯರು ಅಂತ ಅನ್ಕೊಂಡು. ಯಾಕಂದರೆ ಅವ್ರು ಅದೇ ಹೇಳ್ತಾರೆ, ಒಬ್ಬರು ಹಿಂಗೆ ಶರಣರು ಒಬ್ಬರು ಮದುವೆ ಮಾಡ್ಕೊಳ್ಳಿಕ್ಕೆ ಏನೋ ಒಂದು ಕೇಳಬೇಕು ಸ್ವಾಮಿ, ಇವರು ಯಾಕೋ ಭಾಳ ಇವರು ಜೀವನ ಚೆನ್ನಾಗಿ ನಡೆಸ್ಲತ್ತಾರಂದ್ರೆ ಇಬ್ಬರು ಬಂದು ಕೇಳ್ತಾರಂತ. ಅದಕ್ಕೆ ನಾವು
ಇಷ್ಟೆಲ್ಲ ನೀವು ಬಹಳ ಸುಖವಾಗಿದ್ದೀರಿ, ನಿಮ್ಮ ದಂಪತಿಗಳೆಲ್ಲ ಬಹಳ ಚೆನ್ನಾಗಿದ್ದೀರಿ ಅಂತ ಅಂತೀರಿ. ನಾವು ಮದುವೆ ಮಾಡ್ಕೋಬೇಕು ಅಂತ ಒಂದೊಂದ್ಸಲ ಅನಿಸ್ತದೆ, ಒಂದೊಂದ್ಸಲ ಸನ್ಯಾಸಿ ಆಗ್ಬೇಕು ಅಂತ ಅನ್ಸುತ್ತೆ ಮನಸ್ಸು ಅಂತ ಕೇಳ್ತಾರಂತ. ಹಾಗಾಗಿ ಅವ್ರಂತಾರೆ, ನೀ ಹೇಳಿನಂಗ ಇದ್ದಂಗ ಸುಂದರವಾಗಿ ಏನು ಸಂಸಾರ ಮಾಡ್ತಾಳ ಹೆಂಡತಿ, ನೀ ಹೇಳಿನಂಗೆ ಕೇಳಬೇಕು. ಮನೆಗೆ ಇದ್ದಿದ್ದನ್ನ ಅಡಿಗೆ ಮಾಡೋದು, ಸಂಸಾರ ಮಾಡೋದು, ಸಂತೋಷದಿಂದಿರೋದು ಹೆಂಡತಿ ಇದ್ದಳು ಅಂತಂದ್ರೆ ಮದುವೆ ಮಾಡ್ಕೊ. ಇಲ್ಲ ಅಂದ್ರೆ ನೀನು ಹೇಳಿನ ಮಾತಕ್ಕೆ ಕೇಳಂಗಿಲ್ಲ, ಇದ್ದಂಗೆ ಮಾಡಂಗಿಲ್ಲ ಅಂತಂದ್ರೆ ನೀ ಏನು ಮಾಡು, ಸನ್ಯಾಸಿ ಆಗ ಅಂತ ಹೇಳಿ. ಹಾಗಾಗಿ ಬಂಧುಗಳೇ, ಜೇಡರ ದಾಸಿಮಾರ ಪತ್ನಿ ಒಬ್ಬರು ಹೀಗೆ ಹುಡುಗರು ಬಂದು ಕೂಡ್ತಾರಂತ ಇಬ್ಬರು. ಅವ್ರ ಸಂಸಾರದ ಕುರಿತು ತಾವು ಎಲ್ಲ ಕುರಿತು ಕೇಳಿದಾಗ, ಪ್ರಶ್ನೆಗಳು ಕೇಳಿದಾಗ, ಜೇಡರ ದಾಸಿಮಾರು ತನ್ನ ಪತ್ನಿಗೆ ಒಂದು ಮಾತು ಹೇಳ್ತಾರೆ. ಬಹಳಷ್ಟು ವಚನಗಳನ್ನ ಹೇಳಲ್ಲ, ಆದ್ರೆ ಒಂದು ಮಾತು ಅವ್ರ ಪತ್ನಿಗೆ ಏನು ಹೇಳ್ತಾರೆ ಅಂದ್ರೆ, ಮಧ್ಯಾಹ್ನ ಮಠ ಬಿಸಿಲು ಇರ್ತದೆ, ಆದ್ರೆ ಒಳಗಿನ ದೀಪತ ಅಂತ ಹೇಳ್ತಾರೆ. ದೀಪತ ಇಲ್ಲಿ ಕಾಣಲ್ ಹೋಗ್ಯದ ಅಂತಾರೆ. ಆ ಹೆಂಡತಿ ಏನ್ ಅನ್ಬೇಕ್ರಿ, ಏನಾರ ನಮ್ಮವ್ರಿದ್ರೆ ಏನು ಕಾಣಲಾಗ ನಿಮ್ಗೆ ಸೂರ್ಯನ ಬಿಸಿಲು ಅದ, ಲೈಟ್ ಅದ ಅಂತಿರೋ. ಅವ್ರು ಏನು ಹೇಳಾರ್ದೆ ದೀಪವನ್ನು ತಂದು ಕೊಟ್ಟರು ಅಂತ. ಇದು ಒಂದನೇ ಮಾತು. ಆಮೇಲೆ 2 ದಿವಸ ಮೊದಲ ಅಂಬಲಿ ಮಾಡಿರಂತ ಮನೆಗೆ. ಅದು ತಣ್ಣಗೆ ಇರ್ತದಲ್ಲ, ಅದು ಬಿಸಿ ಅಂಬಲಿ ತಗೊಂಡ್ ಬಾ ಅಂತ ಹೇಳೋದಂತ. ಬಿಸಿ ಅಂಬಲಿ ತಗೊಂಡ್ ಬಾ ಅಂತಂದ್ರೆ ಅದು ಹಾಗೆ ತಣ್ಣಗೆ ಇರಲ್ಲ, ಆದ್ರೆ ತಣ್ಣಗೆ ಇದ್ದಿದ್ದಕ್ಕೆ ಇವರು ಬಿಸಿ ಅಂತ. ಅದು ಹೆಂಗದ ಹಂಗೆ ತಂದು ಮನ್ಯಾಗ ಅವರು ಕಾಯಕ ಮಾಡ್ತಾ ಇದ್ರೆ ಒಳ್ಳು ಕಳವಿಯನ್ನ ಕುಟ್ತಾ ಇರ್ತಾರೆ. ಅದೇನು ಒಣಕಿ ಇರ್ತದಲ್ರಿ, ಒಣಕಿ ಹಾಗೆ ನಿಂದಿರ್ತದೆ. ಆ ತಾಯಿ ಅಂಬಲಿ ಮತ್ತು ಅದನ್ನು ದೀಪವನ್ನು ತಂದುಕೊಟ್ಟು ಅವರು ಮಾಡ್ತಾರೆ. ಅಂತ ಒಂದು ಇವತ್ತು ನಾವು ಏನು ಹೇಳ್ತೀವಿ, ತಪಸ್ಸು ಅಂತ ಹೇಳ್ತೀವಿ. ತಪಸ್ಸು ಅಂತ ತಪಸ್ಸಿನ ತಾಯಿಗಳು ಅಂದಿನ ಕಾಲದಲ್ಲಿ ಈಗ 12ನೇ ಶತಮಾನದಲ್ಲಿ ನಮಗೆ ಮಹಾ ದೇವತೆಯಾಗಿ ಅವರ ಒಂದು ದಯಾಮಯ ಕರುಣೆ ಇರಬೇಕು ಅಂತಂದ್ರೆ ನಾವು ಎಂಥ ಭಾಗ್ಯವಂತರು. ಅವರ ಮಾತುಗಳನ್ನ ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಹೇಳ್ತಾರೆ, ಇದ್ದದನ್ನ ಇದ್ದಂಗೆ ಸರಿಯಾಗಿ ಮಾಡಿಕೊಂಡು ಎಲ್ಲ ಬಂಧು ಬಳಗದವ್ರನ್ನ ನನಗೆ ಪ್ರೀತಿಯನ್ನು ತೋರಿಸಿದ್ರು, ಇದ್ದಂಗೆ ನನಗೆ ಸಂಸಾರನ ಮಾಡ್ತಾಳಲ್ಲ, ನಾ ಇಂಥ ಸತಿಯನ್ನು ಕಟ್ಕೊಂಡು ಧನ್ಯನಾದೆ ಅಂತಾರೆ. ಇಂಥ ಒಂದು ಸತಿಯನ್ನು ಸಿಗಬೇಕು ಅಂದ್ರೆ ನಾನು ಬಹಳ ಧನ್ಯನಾದೆ ಅಂತಾರೆ. ಹಾಗಾಗಿ ಬಂಧುಗಳೇ, ಅವ್ರು ಒಂದು ಮಾತನ್ನ ಕೇಳೋಣ. ಯಾಕೆ ಈ ದೇವರನ್ನ ಪೂಜೆ ಮಾಡಬೇಕು ಅಂತ ಒಂದು ಮಾತನ್ನ ಹೇಳ್ತಾರೆ. ಯಾಕೆ ಭಗವಂತ ನೆನೆಸ್ಬೇಕು, ಯಾಕೆ ದೇವರನ್ನ ನೆನೆಸ್ಬೇಕು ಅಂತ ಒಂದು ಮಾತನ್ನ ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ತುಳಿಯುವುದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಎಲ್ಲನೇ ಭಗವಂತನದ. ನೀನು ಏನು ತಂದಿದೆಪ್ಪ ಇಲ್ಲಿ, ಏನು ಮಾಡ್ತಾ ಇದೀಯ ಅಂತಂದ್ರೆ, ನೀನು ಪೂಜೆ ಮಾಡಬೇಕು ಅಂತಂದ್ರೆ ದಿನನಿತ್ಯ ಬಂದು ನೀನು ತೆಂಗುಕಾಯಿ ಕರ್ಕೊಳ್ಳೋದು ಪೂಜೆ ಮಾಡೋದು ಬೇಕಾಗಿಲ್ಲ. ಅದನ್ನ ಅರ್ಥ ಮಾಡಿಕೊಂಡು ನೀನು ಪೂಜ್ಯ ವಸ್ತು ನೀನು ಆಗ್ಬೇಕು. ಆ ಭಾವನೆ ನಿಮ್ಮಲ್ಲಿ ಹೆಂಗೆ ಬೆಳಿಬೇಕಂದ್ರೆ ಭಗವಂತ ನಮ್ಗೆ ಕೊಟ್ಟಿದ್ದಾನ ಅಂತ ಹೇಳಿ ಕೃತಜ್ಞತೆ ಸಲ್ಲಿಸಬೇಕು ಅಂತ ಹೇಳ್ತಾರೆ. ಕೃತಜ್ಞತೆ ಇವತ್ತೇನು ಶರಣರು ನಮ್ಗೆ ಕೊಟ್ಟು ಹೋಗಿದಾರಲ್ಲ, ಅವ್ರಿಗೆ ಕೃತಜ್ಞತೆ ಸಲ್ಲಿಸೋದು. ಪೂಜೆ ಅಂದ್ರೆ ಅವ್ರಿಗೆ ನಮ್ಗೆ ನೋಡ್ತಾ ಇಲ್ಲ ಅವರು, ಆದ್ರೆ ಒಂದು ಭಕ್ತಿಯಿಂದ ನಾವು ಧನ್ಯವಾದ ಹೇಳ್ತಾ ಇದ್ದೇವಲ್ಲ ಅವರಿಗೆ, ಅಂತ ಒಂದು ಜೀವನ ನಮ್ಗೆ ಕಲಿಸ್ಕೊಟ್ಟಿರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಮತ್ತೊಂದು ಮನುಷ್ಯನ ಜೀವನ ಕೇಳ್ತಾರೆ. ಮನುಷ್ಯ ಇದು ಯಾಕಪ್ಪ, ಇದು ಎಲ್ಲ ಯಾಕೆ ಬೇಕು ಅಂತ ಹೇಳ್ತಾರೆ. ನಮಗೆ ಇದು ಬಂಡಿಗೆ ಹೋಲಿಸ್ಯಾರ ಅವರು. ದೇಹ ಎಂಬುದು ಇದು ಹೆಂಗದ, ತುಂಬಿದ ಬಂಡಿ ಕಂಡಯ್ಯ ಅಂತ ಹೇಳ್ತಾರೆ. ಇದು ಗಾಲಿ ಹೆಂಗೆ ಅಂದ್ರೆ 2 ಗಾಲಿ ಕಾಲಿದ್ದಂಗೆ ಅದು. ಈ ಬಂಡಿ ಸಾಕಷ್ಟು ಬೆಲೆ ಉಳೋದು ಬಂಡಿ ಅದ. ಎತ್ತುಗಳು ಬಿ ಚಲೋ ಅವ, ಒಳಗೆ ಸಾಮಾನು ಬಿ ಚಲೋ ಸಾಮಾನು ಹಾಕಿದೀವಿ. ಆದ್ರೆ ಅದಕ್ಕೊಂದು ಸಣ್ಣ ಕೊನೆ ಮೇಲೆ ಇಲ್ಲದ್ರೆ ಬಂಡಿ ನಡೆಯಂಗಿಲ್ಲ ಅಂತ ಹೇಳ್ತಾರೆ. ಕಡೆಗೇಲಿ ಇಲ್ಲದ ಬಂಡಿ ಎಡಗೊಡದೆ ಮಾಡಬಹುದೇ ಅಂತ ಹೇಳ್ತಾರೆ ರಾಮನಾಥ. ಅದು ಒಂದು ಕೊನೆ ಮೇಲೆ ಒಂದ್ರಾಗ ಇರಲಿಲ್ಲ ಅಂದ್ರೆ ಈ ಬಂಡಿ ಉಳ ಹೋಗ್ತದ ಅಲ್ಲೇ ಅಂತಾರೆ. ಹಾಗಾಗಿ ಆ ಕೊನೆ ಮೇಲೆ ಏನಾಗಬೇಕು ನಮ್ಗೆ ಅಂದ್ರೆ, ಶರಣರ, ಸಂತರ, ಮಹಾತ್ಮರ ಒಂದು ಏನು ನುಡಿಗಳವ, ಆ ಮಾತುಗಳಿಗೆ ಏನಾಗಬೇಕು ಅಂದ್ರೆ ನಮ್ಮ ಜೀವನಕ್ಕೆ ಕಡೆಗೀಲಾಗಬೇಕು. ಬಂಡಿ ಇದ್ದಂಗೆ ಇತ್ತಂದ್ರೆ ನಮ್ಮ ಬಂಡಿ ಸರಿಯಾಗಿ ಸಾಕ್ತದ ಅಂತ ಹೇಳ್ತಾರೆ. ಅಂತ ಒಂದು ಈ ಜೀವನವನ್ನ ನಾವು ಪಾವನ ಮಾಡ್ಕೋಬೇಕು ಅಂತಂದ್ರೆ ಶರಣರ, ಸಂತರ ಒಂದು ಸತ್ಸಂಗದಲ್ಲಿ ನಾವು ಭಾಗಿಯಾಗಬೇಕು. ಅವರ ಹೇಳಿದ ಮಾತು ಚಾಚು ತಪ್ಪದೆ ನಮ್ಮ ಜೀವನದಲ್ಲಿ ಪಾಲನೆ ಮಾಡಿದೀವಿ ಅಂತಂದ್ರೆ ನಮ್ಮ ಬದುಕು ಸಾರ್ಥಕ ಆಗ್ತದೆ. ಅಂತ ಒಂದು ಜೇಡರ ದಾಸಿನ ಅವ್ರಿಗೆ ನೆನೆಸ್ಕೊಂಡಿದ್ದು, ಅವ್ರ ಪೂಜೆ ಮಾಡಿದ್ದು ಸಾರ್ಥಕ ಆಗ್ತದೆ. ಜೊತೆಗೆ ಅಕ್ಕ ಮಹಾದೇವಿ ತಾಯಿಯ ಬಗ್ಗೆ ನೀವು ಬಹಳಷ್ಟು ಜನ ಕೇಳಿರಿ. ಅಕ್ಕ ಮಹಾದೇವಿ ತಾಯಿದ ಇಡೀ ಕನ್ನಡ ನಾಡಿಗೆ ಒಂದು ಕಣ್ಮನೆ, ಹೆಣ್ಣು ಕುಲಕ್ಕೆ ಒಂದು ಕಣ್ಮನೆ, ವೈರಾಗ್ಯ ನಿಧಿ ಅಂತ. ಹುಟ್ಟುತ್ತಲೇ ವೈರಾಗ್ಯ ನಿಧಿಯಾಗಿ ಈ ನಾಡಿಗೆ ಚನ್ನಮಲ್ಲಿಕಾರ್ಜುನನೇ ನನ್ನ ಗಂಡ ಅಂತ ತಿಳ್ಕೊಂಡು ಬದುಕಿ ಈ ಸಾವು ಕೇಡುವ ಗಂಡರನ್ನ ಒಲೆ ಒಳಗಿಕ್ಕು ಅಂತ ಹೇಳ್ತಾರ. ಹೇಗೆ ಅವ್ರೇನಂತಾರ, ನನಗೊಂದು ಕನಸು ಬಿತ್ತು ಅಂತಾರ. ಎಲ್ಲಾ ಶರಣರು ನಿಮಗೆಲ್ಲ ಕನಸು ಬಿರ್ತಾವಲ್ಲ, ಅವ್ರ ಗೆಳೆಯರಿಗೂ ಹಿಂಗೆ ಅಂದ್ರಂತ, ಅಕ್ಕ ನಮಗೊಂದು ಕನಸು ಬಿತ್ತು ಅಂತ ಹೆಣ್ಮಕ್ಳೆಲ್ಲ ಹೇಳ್ತಾರಂತ. ಹಂಗ ಹಿಂಗ ನಂಗೆ ಅದು ಬಂತು ಇದು ಬಂತು ಕನಸಿನಲ್ಲೆಲ್ಲ ಹೇಳ್ತಾರೆ. ಆದ್ರೆ ಅಕ್ಕ ಮಹಾದೇವಿ ಏನ್ ಹೇಳ್ತಾರಂದ್ರೆ,
ನನಗೆ ನೂರಾರು ಕನಸು ಬಿದ್ದಿಲ್ಲ, ನನಗೆ ಒಂದೇ ಕನಸು ಬಿದ್ದುದ. ಆ ಕನಸು ಯಾವ್ದು ಬಿದ್ದುದ ಅಂತಂದ್ರೆ ಅಕ್ಕ ಅಕ್ಕ ಕೇಳವ್ವ ಅಂತಂತಿರಲ್ಲ ನೀವು, ಅಕ್ಕ ಕೇಳವ್ವ ಅಂತ ವಚನ ಇಲ್ಲಿ ತನ ಹಾಡಿದ್ರು ನೋಡ್ರಿ. ಅದಕ್ಕೆ ಏನ್ ಹೇಳ್ತಾರ, ಅಕ್ಕಿ ಅಡಿಕೆ ತೆಂಗಿನಕಾಯಿ ಇಂಥ ಕನಸು ಬಿದ್ದರೆ ಏನಂತಾರೆ, ಇದು ಬಹಳ ಶುಭ ಕಾರ್ಯ ಅಂತಾರೆ, ಇದು ಒಳ್ಳೆ ಕನಸು ಅಂತಾರೆ. ಅದು ಹಾಗೆ ಚಿಕ್ಕ ಚಿಕ್ಕ ಜಡೆ, ಒಬ್ಬ ಕಟ್ಕೊಂಡು ಒಬ್ಬ ಮಹಾತ್ಮ ಚಿಕ್ಕ ಜಡೆಗಳು ಸುಂದರವಾದ ಮುಖವನ್ನ ತೆಗೆದುಕೊಂಡು ಮನೆಗೆ ಭಿಕ್ಷಾ ಬೇಡಕ್ಕೆ ಬಂದ. ಅವನನ್ನ ಕಂಡು ನನ್ನ ಮನಸ್ಸು ಬೆರಗಾಗಿ ಹೋಯಿತು, ಅವನು ನನ್ನ ಗಂಡ ಅಂತ, ಅವನೇ ನನ್ನ ಗಂಡ ಅಂತ ನನಗೊಂದು ಕನಸು ಬಿತ್ತು, ಅವ ನನಗೆ ಮದುವೆ ಆಗಿದೆ ನನ್ನ ಕನಸು ಬಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಅಕ್ಕಮಹಾದೇವಿ ಜೀವನ ಬಹಳ ಹುಟ್ಟುತ್ತಲೇ ಅವರಿಗೆ ಬಂದಷ್ಟು ಕಷ್ಟಗಳು ಯಾರಿಗೂ ಬಂದಿಲ್ಲ. ಎಂಥ ಕಷ್ಟಗಳು ಬಂದರೂ ಸಹಿತ ಕಷ್ಟವನ್ನ ಎದೆಗುಂದದೆ ಮೆಟ್ಟಿ ಆ ಪರಮಾತ್ಮನ ಕಂಡಿದ್ದ ಯಾರಾದರೂ ಮಹಿಳೆಯರು ಈ ನಾಡಿನಲ್ಲಿ ಜಗತ್ತಿನಲ್ಲಿ ನಾವು ನೋಡ್ತೀವಿ ಅಂದ್ರೆ ವೀರ ವಿರಾಗಿನ ತಾಯಿ ಅಕ್ಕ ಮಹಾದೇವಿಯರು. ಹಾಗಾಗಿ ಅವರು ಹುಟ್ಟುತ್ತಲೇ ನೋಡ್ರಿ ಅವ್ರು ಹೇಗಾಗ್ತಾರೆ ಅಂದ್ರೆ, ಸಣ್ಣಗಿದ್ದಾಗೆ ಅವ್ರ ತಂದೆಯವರು ಅಷ್ಟೇ ದೈವ ಭಕ್ತ ಆಗಿರ್ತಾರೆ. ಅಲ್ಲಿ ಗುರುಲಿಂಗ ದೇವರು ಅಂತ ಹೇಳಿ ಒಬ್ಬ ಗುರುಗಳಿರ್ತಾರೆ. ಅವರು ಕಲ್ಯಾಣಕ್ಕೆ ಬಂದು ಬಸವಣ್ಣನವರ ಒಂದು ಸಂಪರ್ಕದಲ್ಲಿ ಬೆಳೆದಿರ್ತಾರೆ. ಹಾಗಾಗಿ ಅವರಿಗೆ ಏನಾಗ್ತದೆ, ಈ ಸಂಪರ್ಕದಿಂದ ಗುರುಲಿಂಗ ದೇವರು ಅವರಿಗೆ ದೀಕ್ಷಾವನ್ನ ಕೊಡ್ತಾರೆ. ನಾನು ಸಂಕ್ಷಿಪ್ತ ಒಂದು ಎರಡು ಮಾತು ಹೇಳಿ ಮುಗಿಸ್ತೇನೆ. ಗುರುಲಿಂಗ ದೇವರು ಅಕ್ಕ ಮಹಾದೇವಿಗೆ ದೀಕ್ಷೆ ಕೊಟ್ಟಾಗ ಶರಣ ಸತಿ ಲಿಂಗಪತಿ ಅಂತ ನಮ್ಮಲ್ಲಿ ಏನಾಗ್ತದೆ, ಗಂಡಿರ್ಲಿ ಹೆಣ್ಣಿರ್ಲಿ ಶರಣ ಸತಿ ಆಗ್ತಾನ, ಲಿಂಗಪತಿ ಆಗ್ತಾನ. ಹಾಗಾಗಿ ಅವ್ರು ಏನು ಅರ್ಥ ಮಾಡ್ಕೊಂಡ್ರು ಅಂದ್ರೆ, ಬಹಳ ಮನಸ್ಸಿನಾಗ ಆಳವಾಗಿ ನಾನು ಸತಿ, ನನಗೊಬ್ಬ ಪತಿ ಅಂದ್ರೆ ಯಾರು, ಈ ಲಿಂಗಯ್ಯ. ಅವ್ರೇನು ಹೇಳಿದ್ರಂದ್ರೆ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಅಲ್ಲಿ ಅವರ ಗುರುಗಳು ಅದಕ್ಕೆ ಅವರಿಗೆ ಕಲಿಸಿ ಚನ್ನಮಲ್ಲಿಕಾರ್ಜುನ ಬರೆದಾಗ, ನಾನೇನು ಮಾಡಿದೆ ಈ ಗುರುವಿನಿಂದ ದೀಕ್ಷಾ ತಗೊಂಡಿದ್ದಲ್ಲ, ನಾನು ಮತ್ತೊಮ್ಮೆ ಲಗ್ನ ಯಾಕೆ ಆಗ್ತೀನಿ, ಆಲ್ರೆಡಿ ಲಗ್ನ ಆಗಿದ್ ನಂದು ಅಂತ ಹೇಳ್ತಾರೆ ಅವ್ರು. ಎಲ್ಲರೂ ಕೇಳ್ತಾರೆ, ಪರೇಶಾನ್ ಆಗ್ತಾರೆ. ತಾಯಿ ಬಂದು ಕೇಳ್ತಾರೆ, ಅಮ್ಮ ಆಗಲ್ಲ ನೀನು ವಯಸ್ಸಿನ ದೊಡ್ಡ ಆಗ್ತಾ ಇದ್ದಿ, ತಂದೆ ಕೇಳ್ತಾರೆ ನಿನ್ನ ಮದುವೆ ಮಾಡಬೇಕು ಅಂತ ಅಂದಾಗ, ನನ್ನ ಮದುವೆ ಆಗ್ಲೇ ಆಗ್ಯದ ಅಂತ ಹೇಳ್ತಾರೆ. ಯಾರ ಜೊತೆ ಆಗ್ಯದಮ್ಮ ಮದುವೆ, ಎಲ್ಲಿ ಆಗ್ಯದ ನಿನ್ನ ಮದುವೆ ಅಂತ ಹೇಳ್ತಾರೆ ಅವರು. ಮದುವೆ ಯಾರು ಮಾಡ್ಯಾರ ನಿನಗೆ? ಆ ದೀಕ್ಷೆ ಕೊಡೋ ಹೊತ್ತಿಗೆ ಒಳ್ಳೆ ಒಂದು ಹಂದರನ್ನ ಕಟ್ಟಿದ್ರು, ಅಲ್ಲಿ ಒಳ್ಳೆಯ ಒಂದು ಪುಷ್ಪವನ್ನು ಅಲಂಕಾರ ಮಾಡಿದ್ರು. ಗುರುವನ್ನ ನನ್ನ ತಲೆ ಮೇಲೆ ಹಸ್ತಮಸ್ತಕವನ್ನು ಇಟ್ಟು ನನಗೆ ಹೇಳಿದ್ದಾರೆ, ನೀನು ಸತಿ, ನಿನ್ನ ದೇವರೇ ನಿನ್ನ ಪತಿ ಅಂತ ಹೇಳಿದ್ದಾರೆ. ಹಾಗಾಗಿ ನನ್ನ ಪತಿ ಚನ್ನಮಲ್ಲಿಕಾರ್ಜುನ ಮದುವೆ ಆಗಿದೆ ಅಂತ ಮಾತನ್ನ ಕೇಳಿದಾಗ ತಾಯಿದ್ದಲ್ಲಿ ಏನಾಗ್ಬೋದು. ಹಾಗಾಗಿ ಅದೇ ಊರಲ್ಲಿ ಕೌಶಿಕ ರಾಜನ ಒಂದು ಆಸ್ಥಾನದಲ್ಲಿ ಆಗುತ್ತೆ. ಕೌಶಿಕ ರಾಜ ಒಂದು ಮೆರವಣಿಗೆಯನ್ನ ಮಾಡ್ತಾ ಇರ್ತಾರೆ. ಮೆರವಣಿಗೆ ಮಾಡೋ ಹೊತ್ತಿಗೆ ಎಲ್ಲಾ ಹೆಣ್ಣು ಮಕ್ಕಳು ಆ ಮೆರವಣಿಗೆ ನೋಡ್ಬೇಕು ಅಂತ ಹೇಳಿ ಮಾಳಿಗೆ ಮೇಲೆ ಹೋಗಿ ನಿಂದಿರ್ತಾರೆ. ಆದ್ರೆ ಅಕ್ಕಮಹಾದೇವಿ ಒಲ್ಲೆ ನನಗೆ ಬೇಡ ಅಂತ ಅಂದ್ರೂ ಸಹಿತ ಆ ಹುಡುಗಿಯರ ಜಬರಸ್ತಿಯಿಂದ ಬ್ಯಾಗ್ ತಗೊಂಡು ಹೋಗ್ತಾರೆ. ಮಾಳಿಗೆ ಮೇಲೆ ನಿಂತಾಗ ಆ ಕೌಶಿಕ ರಾಜನ ಮೆರವಣಿಗೆನ ಊರೆಲ್ಲ ಹಿಡಿದು ಅಂತ ಬಂದಾಗ, ಆ ನಿರ್ಮಲ ಶೆಟ್ಟಿ ಅವರ ಮನೆ ಅಂದ್ರೆ ಅವ್ರ ತಂದೆ ಹೆಸರು ನಿರ್ಮಲ ಶೆಟ್ಟಿ, ಅವ್ರ ತಾಯಿ ಸುಗೀತಿ ದೇವಿ ಅಂತ, ಅವರ ಮನೆಯಲ್ಲಿ ಎದುರುಗಡೆ ನಿಂತಾಗ ಅವರಿಗೆಲ್ಲ ಸತ್ಕಾರ ಮಾಡ್ಬೇಕಲ್ಲ, ರಾಜ ಹೊಂಟನಂದ್ರ ಅದಕ್ಕೆ ಏನೋ ಹೂವನ್ನು ಏನೋ ಅದಕ್ಕೆ ಗೌರವ ಸಲ್ಲಿಸ್ಬೇಕು ಅಂತ ಹೇಳಿ ನಿಂದಿರ್ತಾರೆ. ಆ ರಾಜ ಇದು ಮಾಡೋ ಹೊತ್ತಿಗೆ ಅವ್ರ ಮನಸ್ಸಿಗೆ ಕಣ್ಣು ಏನದ ಮ್ಯಾಗ ಮಾಳಿಗೆ ಮೇಲೆ ಹೋಗ್ತದೆ. ಮಾಳಿಗೆ ಮೇಲೆ ನೋಡಿದಾಗ 8 ಹುಡುಗಿಯರ ಅದಾರ, ಅದರ ಒಂದು ಸುಂದರ ಚೆಲುವೆಯನ್ನ ಒಬ್ಬ ಹುಡುಗಿಯನ್ನ ಕಾಣ್ತಾ ಇರಲ್ಲ ಅಂತ ಹೇಳಿ ಅವ್ರ ಮನಸ್ಸು ಏನಾಗ್ತದೆ, ಆ ಕಡೆ ಆಕರ್ಷಣೆ ಆಗ್ತದೆ. ಆ ಅಕ್ಕ ಮಹಾದೇವಿಗೆ ಅಂದ್ರೆ ಅಕ್ಕ ಏನೋ ಆಗಿಲ್ಲ, ಮಹಾದೇವಿ ಕಡೆ ಅವ್ರ ಮನಸ್ಸನ್ನ ಆಕರ್ಷಣೆ ಆಗ್ತದೆ. ಹಾಗಾಗಿ ಆ ಮನಸ್ಸನ್ನ ಆಕರ್ಷಣೆ ಆದಾಗ ಆ ಮೆರವಣಿಗೆ ಮುಗಿಸಿ ಕೌಶಿಕ ರಾಜ ತಮ್ಮ ಅರಮನೆಗೆ ಹೋಗ್ತಾರೆ. ತಮ್ಮ ಮಂತ್ರಿಯನಿಗೆ ಹೇಳ್ತಾರೆ, ಇವತ್ತು ನೀನು ಕಾಯಕದಲ್ಲಿ ಮಂತ್ರಿ ಇದ್ದಿ, ಆದರೆ ನನ್ನ ಹೇಗಿದೆ ಅಂದ್ರೆ ನನ್ನ ಬಂಧು ಇದ್ದಂಗ, ನನ್ನ ಬಳಗ ಇದ್ದಂಗ, ನೀನು ಅಷ್ಟು ನಾನು ಗೌರವಿಸ್ತೇನೆ, ನಿನಗೆ ನನ್ನ ಮಾತನ್ನು ನೀನು ನಿಭಾಯಿಸಬೇಕು ಅಂತ ಹೇಳಿದಾಗ ಆ ಕೌಶಿಕ ರಾಜ ಏನ್ ಮಾಡ್ತಾರೆ ಸರ್, ಆ ವಸಂತಕ ಅಂತ ಹೇಳಿ ವಸಂತಕನಲ್ಲಿ ಅವರ ಯಾರೋ ಸೈನಿಕ ಅಂದ್ರೆ ಮೇನ್ ಸೈನಿಕ ಏನಿರ್ತಾರಲ್ಲ ಅವ್ರಿಗೆ ಹೇಳ್ತಾರೆ, ನಾನೊಂದು ಅಲ್ಲಿ ನಿರ್ಮಲ ಶೆಟ್ಟಿ ಮನೆಯಲ್ಲಿ ಒಬ್ಬ ಹೆಣ್ಣುಮಗಳನ್ನು ನೋಡಿದೆ, ಆ ಹೆಣ್ಣುಮಗಳನ್ನ ನಾನು ಮದುವೆ ಆಗಬೇಕು, ನನ್ನ ಇದರಲ್ಲಿ ವಶದಲ್ಲಿ ತರಬೇಕು ಅಂತ ಅಂದಾಗ ಆಯಿತು ಅಂತ ಅಲ್ಲಿ ಹೋಗ್ತಾರೆ. ಅವರು ಮಂತ್ರಿ ಹೋದಾಗ ಅದಕ್ಕೆ ಅವರು ಒಪ್ಪಂಗಿಲ್ಲ. ತಾಯಿ ತಂದೆ ಏನಂತಾರೆ, ನಾವು ಇಷ್ಟಲಿಂಗವನ್ನ ಧಾರಣೆ ಮಾಡಿಕೊಂಡು ನಾವು ಲಿಂಗಾಯತ ಧರ್ಮವನ್ನ ಸ್ವೀಕಾರ ಮಾಡಿಕೊಂಡಿದ್ದೀವಿ, ನಮಗೆ ನಿಮ್ಗೆ ನೆಂಡಸ್ತನ ಆಗಂಗಿಲ್ಲ, ಲಗ್ನ ಆಗಂಗಿಲ್ಲ, ನೀವು ಜೈನ ಧರ್ಮದವರು, ನೀವು ಈ ಕಡೆ ನೀವು ಭವಿಗಳಾಗ್ತೀರಿ, ನಾವು ಭಕ್ತರಿದ್ದೀವಿ, ಹಾಗಾಗಿ ಲಗ್ನ ಆಗಂಗಿಲ್ಲ, ಇದು ಒಪ್ಪಂಗಿಲ್ಲ ಅಂತ. ಒಪ್ಪಂಗಿಲ್ಲ ಅಂದ್ರೆ ಆ ಮಂತ್ರಿಯನ್ನ ಹೋಗಿ ರಾಜಾಗ ಹೇಳಿದ್ಮೇಲೆ ಅದು ಯಾವ ಕಾರಣಕ್ಕೂ ಬಿಡಬಾರ್ದು, ನೀವು ಯಾವ ಟೈಪ್ ತರ್ತೀರಿ ಅದನ್ನ ತಗೊಂಡ್ ಬರ್ಬೇಕು ಅಂತ ದಂಡಲಿಂದ ತರ್ರಿ, ಹೇಳ್ತಾರೆ, ಏನು ಮಾಡ್ರಿ ತಗೊಂಡೇ ಬರ್ಬೇಕು ಅಂತ ಹೇಳಾಗ ಅವರೆಲ್ಲರೂ ಸೈನ್ಯಕ್ಕೆ ತಂದು ಮಾಡಿ ತಗೊಂಡು ಹೋಗ್ತಾರೆ. ತಾಯಿ ತಂದೆಗೆ ತಂದು ಮೊದಲ ಇದ್ರಾಗ ಕಾರ್ಯಕ್ರಮದಾಗ ಹಾಕ್ತಾರೆ. ಅದನ್ನ ಅಕ್ಕಮಹಾದೇವಿ ತಾಯಿಗೆ ಬಹಳ ದುಃಖ ಆಗ್ತದೆ. ಆ ಅಕ್ಕಮಹಾದೇವಿ ತಾಯಿಯವ್ರು ಏನ್ ಮಾಡ್ತಾರೆ ಅಂದ್ರೆ
ಆ ಕೌಶಿಕನ ಬಳಿ ಬಂದು ಅವರು 3 ಕರಾರಗಳನ್ನು ನೀಡ್ತಾರೆ. ಆ 3 ಕರಾರಕ್ಕೆ ನೀನು ಒಪ್ಪಿದ್ರೆ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. 3 ಕರಾರಗಳನ್ನು ಇಟ್ಟಾಗ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಅಂತ ಅಕ್ಕ ಮಹಾದೇವಿ ತಾಯಿಯವರು ಏನು ಕರಾರ ಇಡ್ತಾನಂದ್ರೆ, ನೀನು ಮೊದಲು ಲಿಂಗ ದೀಕ್ಷೆ ತಗೋಬೇಕು, ಲಿಂಗ ದೀಕ್ಷೆ ತಗೋಬೇಕು, ನನ್ನ ಲಿಂಗ ಪೂಜೆಯಲ್ಲಿ ನೀನು ಅಡ್ಡಿ ಬರಬಾರದು, ನನ್ನ ಜಂಗಮ ಸೇವೆಗೆ ನೀನು ಅಡ್ಡಿ ಬರಬಾರದು ಅಂತ ಹೇಳ್ತಾರೆ. ಈ 3 ಮಾತನ್ನ ಮತ್ತು ನನಗೆ ನನ್ನ ಆಜ್ಞೆ ಇಲ್ಲದೆ ನನಗೆ ಮೈ ಮುಟ್ಟಬಾರದು. ಈ ಕರಾರನ್ನು ಇಟ್ಟಾಗ ಅವಾಗ ಕೌಶಿಕ ರಾಜನ ಇದೇನು ಕರಾರ ಅದ, ಇದು 300 ಕರಾರ್ ಹೇಳು ನಾನು ಒಪ್ತೀನಿ ಅಂತಾರೆ. 300 ಕರಾರ್ ಹೇಳಿದ್ರು ಒಪ್ಕೋತೀನಿ ಅಂತ ಅಂದಾಗ ಪ್ರಾರಂಭ ಆಗ್ತದೆ. ಅವರ ಪೂಜೆ ಧ್ಯಾನದಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಬಹಳ ಮಗ್ನವಾಗಿರ್ತಾರೆ. ಅವಾಗ ಜಂಗಮ ಬಂದರು. ಅವರು ಹೇಗೆ ಮಾಡ್ತಾರಂದ್ರೆ, ಜಂಗಮರಿಗೆ ಒಳಗೆ ಪರ್ಮಿಷನ್ ಕೊಡಂಗಿಲ್ಲ. ಜಂಗಮರಿಗೆ ಪರ್ಮಿಷನ್ ಕೊಡ್ಲಾರ್ದಾಗ ಇದು 1ನೇ ಕರಾರ ಮುರುಗಿ ರಾಜ ಅಂತಾರೆ. 2ನೇ ಕರಾರ ಲಿಂಗ ಪೂಜೆ ಮಾಡೋ ಹೊತ್ತಿಗೆ ಇದೇನು ಪೂಜೆ ಮಾಡ್ತಾವ ಮುಂಜಾನೆ ಸಂಜಿತನ ಅಂತ ಹೇಳಿ ಅವ್ರ ಮನೆಯಲ್ಲಿ ದಾಸಿಯರು ಇರ್ತಾರಲ್ಲ, ಅದಕ್ಕೆ ಒತ್ತಾಯ ಮಾಡಿ ಆ ಲಿಂಗ ಪೂಜೆಗೆ ಭಂಗ ತರಂಗ ಮಾಡ್ತಾರೆ. ಆವಾಗ ಇದು 2ನೇ ಕರಾರ ಮುರಿದಿ ಅಂತಾರೆ. 3ನೇ ಕರಾರ ಇಷ್ಟೆಲ್ಲ ಮಾಡಿದ್ರು ಈಕಿ ಹಿಂಗೆ ಅಂತಾಳೆ, ಈಕಿ ಏನು ಪಾ ದೊಡ್ಡ ಏನೇಕಾಗಲ್ಲ ಅಂತ ಹೇಳುವ ಸೆಡಗನ್ನ ಹಿಡಿದು ಸೀರೆಯನ್ನು ಹಿಡಿದು ಜಗ್ತಾರೆ. ಇದು 3ನೇ ಕರಾರ ಮುರಿದಿ ಅಂತ ಹೇಳ್ತಾರೆ. ನೀ ಏನು ನೋಡಿದ್ರೆ ಬಂದಿದೆಪ್ಪ, ಇದು ಏನದ ಶರೀರ, ಮಾಂಸಪಿಂಡ ಮೂತ್ರಪಿಂಡದ ಶರೀರ, ಇದನ್ನು ನೋಡಿ ನೀನು ನೆಚ್ಕೊಂಡು ನಿನ್ನ ಮದುವೆ ಆಗಬೇಕು ಅಂತ ಅಂತಿದ್ದಲ್ಲ, ಅದೇ ಸೀರೆಯನ್ನು ತೆಗೆದು ಅವ್ರ ಮುಖಕ್ಕೆ ದಿಗಂಬರೆ ಆಗ್ತಾರೆ. ದಿಗಂಬರೆ ಆದಾಗ ಕೌಶಿಕ ರಾಜ ಆಶ್ಚರ್ಯಪಟ್ಟು ಅವರ ಬಹಳ ಒಂದು ಹೇಗಂತ ದಿಗ್ಭ್ರಮೆ ಆಗ್ತದೆ. ಆ ದಿಗ್ಭ್ರಮೆ ಆದಾಗ ಕೌಶಿಕ ರಾಜ ಏನಂತಾನ, ನನ್ನ ತಪ್ಪಾಯ್ತು, ನೀ ದೇವಿ ಪುರುಷ ಇದ್ದಿ, ನೀ ಮಹಾ ತಾಯಿ, ನೀ ದೇವಿ ಇದ್ದಿ, ಹಾಗಾಗಿ ನಿನ್ನ ಚರಣಕ್ಕೆ ನಾನು ಶರಣಾಗ್ತೀನಿ ಅಂತ ಹೇಳ್ತಾರೆ. ತನ್ನ ಮನೆಯಲ್ಲಿರುವ ಪಿತಾಂಬರಗಳನ್ನ ಇದನ್ನು ತೆಗೆದುಕೋ, ಇದನ್ನು ಬಟ್ಟೆ ಉಟ್ಕೊಂಡು ನೀನು ಹೋಗು ಅಂತಂದಾಗ ಯಾವ ಪಿತಾಂಬರಕ್ಕೂ ಆಸೆ ಪಡಲಾರ್ದೆ ಅದೇ ತಮ್ಮ ಕೂದಲವನ್ನ ಮೈಯನ್ನು ಮುಚ್ಕೊಂಡು ಅಲ್ಲಿಂದ ಅಕ್ಕ ಮಹಾದೇವಿ ತಾಯಿ ಹೊರಗೆ ಅಂತ ಒಂದು ಜೀವನದ ಒಂದು ಸಂದೇಶವನ್ನು ಹೊತ್ಕೊಂಡು ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣದಲ್ಲಿ ದಾರಿಗೊಂಡ ಬರವತ್ತಿಗೆ ಎಷ್ಟು ತ್ರಾಸ ಆಗಿರ್ಬೇಕು ಹೇಳಿ. ಅಲ್ಲಿ ತಾಯಿ ತಂದ್ರೆ ಕೇಳ್ತಾರೆ, ನೀ ಕಲ್ಯಾಣಕ್ಕೆ ನಡೆದಿದಮ್ಮ, ಹಸೋದ್ರೆ ಹೆಂಗೆ ಮಾಡ್ತಿ, ನೀರಡಿಕೆ ಆದ್ರೆ ಹೆಂಗೆ ಮಾಡ್ತಿ, ನೀನು ಇದ್ದಿ ಬಂದ್ರೆ ಹೆಂಗೆ ಮಾಡ್ತಿ ಅಂತ ಕೇಳಿದಾಗ ಅವ ನನಗೆ ಹಸು ಆದ್ರೆ ಭಿಕ್ಷಾ ಬೇಡ್ತೀನಿ, ನಿದ್ದೆ ಬಂದ್ರೆ ಎಲ್ಲರ ಹಾಳು ದೇಗಲು ಇರ್ತಾವಲ್ಲ ಮಗೋತೀನಿ, ಶಯನಕ್ಕೆ ಎಲ್ಲರ ಹಾಳು ದೇಗಲು ಇರ್ತಾವ, ಎಲ್ಲ ನನಗೇನದು ಕುಡಿಲಕ್ಕೆ ಹಳ್ಳ ಕೊಳ್ಳ ಇರ್ತಾವ, ನೀರು ಇರ್ತಾವ, ನನಗೇನು ಕಡಿಮೆ ಇದೆ, ಏನು ಕಡಿಮೆ ಇಲ್ಲ ಅಂತ. ದಾರಿಗೊಂಟ ಎಷ್ಟು ಕಷ್ಟಗಳು ಆಗಿರ್ಬೋದು ಆಗುತ್ತೆ. ಶಿವಮೊಗ್ಗ ಕಲ್ಯಾಣಿಯಲ್ಲಿ 800, 600, 700 ಕಿಲೋಮೀಟರ್ ಕಲ್ಯಾಣ ನಡ್ಕೊಂತ ಬರಬೇಕು ಅಂತಂದರೆ ದಾರಿಗೊಂಟ ಸಾಕಷ್ಟು ಪರೀಕ್ಷೆಯನ್ನು ಕೊಡ್ತಾರೆ. ಸಾಕಷ್ಟು ಜನ, ಅದು ಬಹಳ ದೊಡ್ಡ ಒಂದು ಗುಡಿ ಇದೆ. ಅಂತ ಒಂದು ಎಲ್ಲವನ್ನ ಮೆಟ್ಟಿ ಪಶು ಪಕ್ಷಿಗಳಿಗೆ ಎಲ್ಲರಿಗೂ ಹಾಡ್ಕೊಂತ, ನೀವೆಲ್ಲರ ದೇವರ ಕಂಡಿರೇನಪ್ಪ, ಚನ್ನಮಲ್ಲಿಕಾರ್ಜುನ ಕಂಡಿರೇನೋ, ಚಿಲಿಪಿಡಿ ಎಂಬ ಓದುಗಳಿರ ಗಿಳಿಗಳಿರ, ನೀವೇನಾರು ದೇವರ ಕಂಡಿರೇನಪ್ಪ ಅನ್ಕೊಂತ ಎಲ್ಲ ಸಮುದ್ರದ್ದು ಎಲ್ಲ ದಾಟ್ಕೊಂತ ಎಲ್ಲಿಗೆ ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣದಲ್ಲಿ ಕೂಡ ಸತ್ವ ಪರೀಕ್ಷೆ ಶರಣದಲ್ಲಿ ಮಾಡಿ ಅಲ್ಲಮ ಪ್ರಭುಗಳ ಅವರ ಒಂದು ಪರೀಕ್ಷೆಯನ್ನ ಬಹಳ ಸುಮಾರು 16 ವಚನಗಳಿವೆ. ಬಹಳ ಅದ್ಭುತವಾದ ಮಾತುಗಳನ್ನ ಅವರು ಪರೀಕ್ಷೆಯನ್ನ ಗೆದ್ದಿ ಆ ಮಹಾದೇವಿಯವರಿಗೆ ಎಲ್ಲರೂ ಶರಣರು ಕೂಡಿ ಅಲ್ಲಮ ಪ್ರಭುಗಳು ಅಕ್ಕ ಮಹಾದೇವಿ ಅಂತ ಬಿರುದನ್ನು ಕೊಟ್ಟು ಎಲ್ಲರೂ ಅವರಿಗೆ ಶರಣಾಗಿ ಅವರ ಒಂದು ಜ್ಞಾನವನ್ನ ಎತ್ತಿ ತೋರಿಸ್ತಾರೆ. ಹಾಗಾಗಿ ಅಕ್ಕ ಮಹಾದೇವಿ ಒಂದು ವಚನ ಎಲ್ಲ ದೊಡ್ಡ ಶರಣರ ವಚನವನ್ನ ಹೇಳ್ಕೊಂತ ಬರ್ತಾರೆ. 20 ವಚನ, 10 ವಚನ, 50 ವಚನ, 100 ವಚನ ಬರೆದಿರಿ, ಅಕ್ಕ ಮಹಾದೇವಿ ಒಂದೇ ವಚನ ಎಲ್ಲರಿಗೂ ಸಮ ಅಂತ ಹೇಳ್ತಾರೆ. ಅಂತಹ ಒಂದು ವೈರಾಗಿನಿಗೆ ಅಕ್ಕ ಮಹಾದೇವಿ ಅವರ ಜೀವನ ಸಂದೇಶ ನಾವೆಲ್ಲರೂ ಜನಮಾನದಲ್ಲಿ ಅಳವಡಿಸ್ಕೋಬೇಕು. ಎಂಥ ಒಂದು ಕಷ್ಟ ಬಂದರೂ ಅವು ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸಮಾಧಾನಿಯಾಗಿರ್ಬೇಕು ಅಂತಾರೆ. ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರ್ಬೇಕು ಅಂತ ಒಂದು ಸಮಾಧಾನಕರ ಮಾತನ್ನ ಹೇಳಿ ಹೋಗಿದ್ದಾರೆ ಅಕ್ಕಮೈ ತಾಯಿಯವರು. ಅವರ ಒಂದು ಜೀವನ ಸಂದೇಶ, ಜೇಡರ ದಾಸಿಮರ ಜೀವ ಸಂದೇಶ. ನಾವು ನೀವೆಲ್ಲರೂ ಪ್ರತಿ ಶರಣರ ಹೀಗೆ ಮನದಾಳದವರ ಮಾತುಗಳನ್ನು ನಾವು ಮೆಲ್ಕಾಕುವಂತ ಹೋಗಿ ನಮ್ಮ ಜೀವನದ ಒಂದು ಬಂಡಿಯನ್ನ ಚೆನ್ನಾಗಿ ತೆಗೆದುಕೊಂಡು ಹೋಗೋಣ. ಆ ಮುಕ್ತಿ ಪದಕ್ಕೆ ಹೋಗೋಣ. ಇರುವ ಆವಿಷ್ಯ ಈಗ ಹೋಗಿದ್ದು ನೆನೆಸಲು ಬೇಡ, ಮುಂದೇನು ದಿನಗಳು ನಮ್ಗೆ ಸಿಗ್ತಾವ ಆ ದಿನವನ್ನು ಸಂತೋಷವಾಗಿ ಸಂತೃಪ್ತಿಯಿಂದ ಬದುಕಿ ಒಂದು ಜೀವನವನ್ನು ಸಾಗಿಸೋಣ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ನಿಮ್ಮೆಲ್ಲರ ಪ್ರೀತಿಯನ್ನಕ್ಕೆ ನನ್ನ ಭಕ್ತಿಯ ಶರಣೋ ಶರಣಾರ್ಥಿ. ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಸಮುದ್ರದ ತಳಿಯಲೊಂದು ಮನೆಯ ಮಾಡಿ ನೆರೆತೊರೆಗಳಿಗೆ ಅಂಜಿದೊಡೆಯಂತಯ್ಯ. ಸಮುದ್ರದ ತಳಿಯಲೊಂದು ಮನೆಯ ಮಾಡಿ ನೆರೆತೊರೆಗಳಿಗೆ ಅಂಜಿದೊಡೆಯಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಎನ್ನ ದೇವ ಚನ್ನ ಮಲ್ಲಿಕಾರ್ಜುನ ದೇವ ನೀ ಕೇಳಯ್ಯ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಸಮಾಧಾನಿಯಾಗಿರಬೇಕು. ಜಯ ಬಸವರಾಜ ಭಕ್ತ ಜನ ಸುರಭೋಜ. ಜಯತು ಮಹಾಕಾರಣಿಕ ಲಿಂಗ ದೇವನ ಘನ ತೇಜ. ಜಯತು ಕರುಣಾ ಸಿಂಧು ಭಜಕ ಜನ ಬಂಧು. ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು. ಶ್ರೀ ಗುರು ಬಸವ ರಕ್ಷಿಸು. ಶ್ರೀ ಗುರು ಬಸವ. ಜೈ ಗುರು ಬಸವೇಶ್ವರ महादेव. विश्व गुरु बसवेश्वर महात्मा की जय. सकल शरण संतों की जय. ಎಲ್ಲರೂ ಇಲ್ಲಿ ಟೀ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಟೀಯನ್ನು ಕೊಡಬೇಕು. ಟೀ ಕುಡ್ಲಾರ್ದೆ ಯಾರು ಹೋಗಬಾರ್ದು ಅಂತ ತಮ್ಮಲ್ಲಿ ವಿನಂತಿಸುತ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅಕ್ಕಮದೇವಿ ತಾಯಿಯವರ ಹಾಗೂ ಜೇಡರ ದೋಸಿಮೆಯವರ ಒಂದು ಕರುಣೆಗೆ ಪಾತ್ರರಾಗಿರುವ ಎಲ್ಲ ಶರಣ ಬಂಧುಗಳಿಗೆ ಮತ್ತೊಮ್ಮೆ ಭಕ್ತಿಯ ಶರಣು ಶರಣಾರ್ಥಿ.